ನಮಸ್ಕಾರ ಎಲ್ರಿಗೂ. ಹಿಂದಿನ ವಿಡಿಯೋದಲ್ಲಿ ಸ್ತಂಭನ ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಯಂತ್ರದಿಂದ ಯಾವುದೆಲ್ಲ ಪ್ರಯೋಜನ ನಾವು ಪಡ್ಕೋಬೋದು, ಯಾವ ರೀತಿ ನಮಗೆ ತೊಂದರೆ ಕೊಡೋರನ್ನ ಸ್ತಂಭನ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಆದರೆ ಯಂತ್ರ ಹೇಗೆ ಬರಿಬೇಕು, ಯಾವ ಸಮಯದಲ್ಲಿ ಬರಿಬೇಕು ಅದೆಲ್ಲ ನಿಮಗೆ ತಿಳಿಸಿರಲಿಲ್ಲ. ಅದನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಸ್ತಂಭನಕ್ಕೆ ಈಗ ನಿಮಗಾಗಲೇ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇರಬೇಕು, ಈ ಮಂತ್ರ ಕೂಡ ಇರುತ್ತೆ. ಇದನ್ನ ನೀವು 1008 ಬಾರಿ ಜಪ ಮಾಡ್ಕೋಬೇಕು. ಇದನ್ನ ನೀವು ಗುರುಮುಖೇನೇ ತಗೊಂಡು ಜಪ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ಅಭ್ಯಾಸ ಮಾಡಬೇಕು, ಹಾಗೆ ಯಂತ್ರನ ಯಾವ ಸಮಯದಲ್ಲಿ ಹೇಗೆ ಬರಿಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಿಮಗೆ ಉಪಯೋಗ ಆಯಿತು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ನನಗೂ ಅನುಕೂಲ ಆಗುತ್ತೆ. ನೀವು ಕಲಿತೀವಿ ಅಂತ ಹೇಳಿದ್ರೆ ನಾವು ತಿಳಿಸ್ಕೊಡೋಕ್ಕೆ ರೆಡಿ ಇರ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರು ಹಿಂದಿನ ವಿಡಿಯೋನು ನೋಡಬೇಕಾಗುತ್ತೆ. ಇದೊಂದು ಮಂತ್ರದಿಂದನೇ ನಿಮಗೆ ಎಲ್ಲನೂ ಆಗಲ್ಲ, ಅದರಿಂದ ಆ ವಿಡಿಯೋ ಕೂಡ ನೋಡಿ. ಅದಾದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು, ಅದರಿಂದ ನಿಮಗೆ ಅದು ಬೇಗ ಸಿಕ್ಬಿಡುತ್ತೆ. ಇನ್ನು ಇದು ಯಾವುದಕ್ಕೆಲ್ಲ ಬರುತ್ತೆ ಅಂತೇಳಿ ಸ್ವಲ್ಪ ಹೆಡ್ಲೈನ್ಸ್ ಅಷ್ಟೇ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸ್ತಂಭನ ಯಂತ್ರದ ವಿಡಿಯೋ ಏನು ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ನಾನು ಪ್ರತಿಯೊಂದು ವಿಷಯನೂ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಯಾರಾದರೂ ತೊಂದರೆ ಕೊಡ್ತಾಯಿದ್ರೆ, ನಿಮ್ಮ ಮನೇಲಾಗಲಿ ಆಫೀಸಲ್ಲಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ಅಂಥವ್ರದ್ದು ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿದ್ರೆ ಈ ಮಂತ್ರ ಮತ್ತು ಯಂತ್ರನ ನೀವು ಉಪಯೋಗ ಮಾಡ್ಕೋಬೋದು. ಇಲ್ಲ ನಿಮಗೆ ಪ್ರಾಣಿಗಳಿಂದ ಏನಾದರೂ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇದಾಗಿ ಬರುತ್ತೆ. ನಂತರ ಯಾರಾದರೂ ಕುಡಿಯೋರಿದ್ದರೆ, ತುಂಬ ಜನ ಅದರಲ್ಲೇ ಮುಳುಗೋಗಿರ್ತಾರೆ, ಅಂಥ ಸಂದರ್ಭದಲ್ಲಿ ಈ ಪ್ರಯೋಗನ ಮಾಡ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೆಲ್ಲ ಹಿಂದಿನ ವಿಡಿಯೋದಲ್ಲೇ ನಾನು ತಿಳಿಸಿದ್ದೀನಿ. ಈಗ ಬನ್ನಿ ನಾವು ಸ್ತಂಭನ ಮಂತ್ರದ ಬಗ್ಗೆ ನೋಡೋಣ. ಮಂತ್ರನ ನೀವು ಸ್ವಲ್ಪ ದೊಡ್ಡ ವಾಯ್ಸಲ್ಲಿ ಹೇಳ್ಕೋಬೇಕು. ಓಂ ಆಂ ಆಂ ಗಿಲ ಗಿಲ ಸ್ತಂಭಯ ಸ್ತಂಭಯ ಸರ್ವ ಗ್ರಹಗಳು ಸ್ತಂಭಯ ಸರ್ವ ದೋಷಗಳು ಸ್ತಂಭಯ ಸ್ತಂಭಯ ಸರ್ವ ರೋಗಗಳು ಸ್ತಂಭಯ ಸ್ತಂಭಯ ಸರ್ವ ಕ್ರಿಯೆಗಳು ಸ್ತಂಭಯ ಸ್ತಂಭಯ ಓಂ ಸ್ತಂಭಯ ರೀಂ ಸ್ತಂಭಯ ಕ್ಲೀಂ ಸ್ತಂಭಯ ಕ್ಲೀಂ ಸ್ತಂಭಯ ಆಂ ಸ್ತಂಭಯ ಐಂ ಸ್ತಂಭಯ ಓಂ ಪಟ್ ಸ್ವಾಹ. ನೀವು ಈ ರೀತಿಯಾಗಿ ಹೇಳ್ಕೋಬೇಕು. ನೀವು ನೋಡಿ ಈ ಮಂತ್ರದಲ್ಲೇ ಇದೆ, ಸರ್ವ ದೋಷಗಳನ್ನು ಸ್ತಂಭನ ಮಾಡಬಹುದು, ಹಾಗೆ ಸರ್ವ ರೋಗಗಳನ್ನು ಕೂಡ ಸ್ತಂಭನ ಮಾಡ್ಬೋದು. ಸರ್ವ ಕ್ರಿಯೆಗಳನ್ನು ಅಂದರೆ ನಿಮ್ಗೆ ಯಾರಾದರೂ ಏನಾದ್ರು ಮಾಡಿರ್ತಾರಲ್ಲ ಅಥವಾ ದೃಷ್ಟಿ ಏನಾರು ಆಗಿರುತ್ತಲ್ಲ ಅಂಥದನ್ನ ಕೂಡ ನೀವು ಇಲ್ಲಿ ಸ್ತಂಭನ ಅಂತ ಮಾಡ್ಕೋಬೋದು. ಮತ್ತು ಇದೆಲ್ಲ ಬೀಜಾಕ್ಷರಿ ಮಂತ್ರ ಇರುತ್ತೆ. ಬೀಜಾಕ್ಷರಿ ಅಂತ ಹೇಳಿದ್ರೆ ಅದು ದೇವತೆಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ರೀಂ ಕ್ರೀಂ ಕ್ಲೀಂ ಆಂ ಐಂ ಇವೆಲ್ಲನೂ ದೇವತೆಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇನ್ನು ಈ ಮಂತ್ರನ ನೀವು 1008 ಬಾರಿ ಜಪ ಮಾಡ್ಕೋಬೇಕು. 1008 ಬಾರಿ ಜಪ ಮಾಡಿದ ಕೂಡಲೇ ನನಗೆ ಮಂತ್ರ ಸಿದ್ಧಿ ಆಗಿಬಿಡ್ತು, ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಅದು ಆಗಲ್ಲ. ನೀವು ಕನಿಷ್ಠ ಪಕ್ಷ 48 ದಿನಗಳ ಕಾಲ ಆದರೂ ನೀವು ಸ್ಟಾರ್ಟಿಂಗು ಒಂದು 1000 ಸರಿ ಹೇಳ್ಕೊಬೋದು. ಇದೇನು ತುಂಬ ಕಷ್ಟ ಮಂತ್ರ ಏನಲ್ಲ, 1000 ಸರಿ ಹೇಳ್ಕೊಬೋದು. ಅಮಾವಾಸ್ಯೆಗಳಲ್ಲಿ, ಗ್ರಹಣ ಟೈಮಲ್ಲಿ ಅಥವಾ ನದಿ ಅಥವಾ ಬೆಟ್ಟ ಗುಡ್ಡಗಳು ಕಾಡುಗಳಲ್ಲಿ ಈ ಥರದಲ್ಲೆಲ್ಲ ಹೇಳ್ಕೊಬೋದು. ಇದು ಸಿದ್ಧಿ ಆಗಿದ ನಂತರ 48 ದಿನ ಕೂಡ ನೀವು ಹೇಳ್ಕೋಬೇಕಾಗುತ್ತೆ. ಅಂದರೆ ಡೈಲಿ ಒಂದು 1000 ಸರಿ ಹೇಳ್ಬೋದು ಅಥವಾ ಡೈಲಿ 108 ಸರಿ ಹೇಳ್ಬೋದು. ಈ ಥರ ನೀವು ಹೆಚ್ಚಾಗಿ ಇದನ್ನ ಜಪ ಮಾಡ್ಕೋತಾ ಇರಬೇಕಾಗುತ್ತೆ. ಜಪ ಮಾಡ್ಕೊಂಡು ನಿಮಗೇನಾಗುತ್ತೆ, ಅದು ತುಂಬ ಚೆನ್ನಾಗಿ ಸಿದ್ಧಿಯಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಯಂತ್ರ ಇದೆಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋಂಥದ್ದು, ಆ ಯಂತ್ರನ ಬರೆದು ಆ ಯಂತ್ರಕ್ಕೆ ಈ ಮಂತ್ರದಿಂದ ಜಪ ಮಾಡಿ ಅದನ್ನ ಸಿದ್ಧಿ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಂತ್ರಗಳೆಲ್ಲ ಈಗ ನಾನು ಈಗಾಗಲೇ ಕೊಟ್ಟಿದ್ದೀನಿ. ಅದೇ ಪ್ರಕಾರವಾಗಿ ನೀವು ಪ್ರಾಣ ಪ್ರತಿಷ್ಠೆ ಮಾಡ್ಕೊಳ್ಳಿ ಯಂತ್ರಕ್ಕೆ. ನಂತರನೇ ಯಂತ್ರಕ್ಕೆ 108 ಬಾರಿ ಈ ಮಂತ್ರ ಹೇಳಿದ್ರೆ ಆ ಯಂತ್ರ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಯಾರೋ ಒಬ್ಬರು ಕೇಳಿದರು ಹೆಸರು ಎಲ್ಲಿ ಬರಿಬೇಕು ಅಂತ. ಹೆಸರನ್ನ ನೀವು ಅಂದರೆ ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಾ ಅಂತ, ಒಳ್ಳೆಯದಕ್ಕೆ ಮಾತ್ರ ಬಳಸಬೇಕಾಗಿರೋಂಥ ಯಂತ್ರ ಆಗಿರುತ್ತೆ ಅದು. ನೀವು ಸುಮ್ಮನೆ ಯಾರ ಮೇಲಾದರೂ ಹೊಟ್ಟೆ ಕಿಚ್ಚಿಂದಾಗಲಿ ಬೇರೆ ದುರುದ್ದೇಶದಿಂದ ಏನಾದ್ರು ಈ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಇದು ನಿಮಗೆ ತಿರುಮಂತ್ರ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದನೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದನ್ನ ಗುರುಮುಖೇನ ತಗೊಂಡು ನಂತರನೇ ಪ್ರಾರಂಭ ಮಾಡಿ ಜಪ ಮಾಡಲಿಕ್ಕೆ ಅಂತ.
ಯಾವತ್ತು ತಿರುಮಂತ್ರ ಆಗಿದ್ರೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ನೀವು ಗುರುಮುಖೇನ ಈ ಮಂತ್ರನ ತಗೊಂಡು ನಂತರ ಯಂತ್ರ ಸ್ಥಾಪನೆ ಮಾಡಿ, ಅಥವಾ ಬೇರೆ ಯಾರಾದರೂ ಯಂತ್ರ ಬರೀತಾರಲ್ಲ ಅವ್ರ ಹತ್ರ ಕೊಟ್ಟು ಆ ಯಂತ್ರನ ರೆಡಿ ಮಾಡಿಸಿ ಯಾರ್ದಾದ್ರೂ ಒಬ್ಬರ ಹೆಸರು ಬರಿಬೇಕಾಗುತ್ತೆ. ಅಂದರೆ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರದ್ದು ಒಬ್ರದ್ದೇ ಹೆಸರು ಬರಿಬೇಕು. ನೀವು ಒಂದು 10 ಜನ ತೊಂದರೆ ಕೊಡ್ತಾಯಿದ್ರೆ ನಾನು ಇದೊಂದು ಯಂತ್ರ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು 10 ಹೆಸರು ಬರೆದುಬಿಟ್ಟು ಆ ಯಂತ್ರ ಹಾಕ್ಬಿಟ್ಟು ಈ ಮಂತ್ರ ಎಲ್ಲ ಹೇಳ್ಕೊಂಡ್ರೆ ಅದು ನಿಮಗೆ ಕೆಲಸ ಮಾಡಲ್ಲ. 5 ಪೈಸದಷ್ಟು ಕೆಲಸ ಮಾಡಲ್ಲ. ಈಗಲೇ ಹೇಳಿದ್ದೀನಿ, ಇದಕ್ಕೆ ನಾವು ಜವಾಬ್ದಾರರಲ್ಲ. ನೀವು ಒಬ್ರದ್ದೇ ಹೆಸರು ಬರಿಬೇಕು. ಅವ್ರದ್ದು ಸ್ಟಾಪ್ ಆಯಿತು ಅಂತ ತಿಳ್ಕೊಂಡ್ರೆ ನಂತರ ನೀವು ಬೇರೆಯವ್ರದ್ದು ಹೇಳ್ಕೊಬೋದು. ಆ ಯಂತ್ರ ಮಾಡಿ ಮತ್ತು ಆ ಯಂತ್ರ ಬಿಚ್ಚಿಬಿಟ್ಟು ಇದು ಹಾಕ್ಕೋಬೋದು. ನಂತರ ಏನಾದರೂ ಅವ್ರದ್ದು ಅಂದರೆ ಈಗ ಹಿಂದೆ ಮಾಡಿರ್ತೀರಲ್ಲ ಅವ್ರು ಮತ್ತೆ ಏನಾದರೂ ತೊಂದರೆ ಕೊಡ್ತಾರೆ ಅಂತೇಳಿದ್ರೆ ಖಂಡಿತ ಇಲ್ಲ. ಯಾಕೆ ಅಂತೇಳಿದ್ರೆ ಈಗಾಗಲೇ ಅವ್ರ ಹೆಸರಲ್ಲಿ ಯಂತ್ರ ಮಾಡಿರ್ತೀರ, ಅವ್ರ ಹೆಸರಿಗೆ ಸ್ತಂಭನ ಮಂತ್ರ ಕೂಡ ಹೇಳಿರ್ತೀರ. ಅದರಿಂದ ಅವ್ರು ತೊಂದರೆ ಕೊಡಲ್ಲ. ನೆಕ್ಸ್ಟ್ ನೀವು ಯಾರ್ದಾದ್ರೂ ಅಂದರೆ ನಿಮಗೆ ತೊಂದರೆ ಕೊಡೋರು ಯಾರು ಇದ್ದರೆ ಅವ್ರು ಸುಮ್ಮನಾಗಬೇಕಂದ್ರೆ ಮತ್ತೆ ನೀವು ಬೇರೆ ಹೆಸರು ತಗೊಂಡು ಈ ಯಂತ್ರ ಮಂತ್ರನ ನೀವು ಬಳಕೆ ಮಾಡ್ಬೋದು. ನಂತರ ಇದಕ್ಕೆ ಕೆಲವೊಂದು ಗಿಡಮೂಲಿಕೆಗಳು ಕೂಡ ಹಾಕಬೇಕು. ಆ ಥರದ್ದೇನಾದರೂ ನಿಮಗೆ ಹಾಕಬೇಕು ಇಲ್ಲ ನಾನು ಬರ್ಕೋಬೇಕು ಅಂತೇಳಿದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ, ಇನ್ನೂ ಕೆಲವು ಜನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ಯಂತ್ರನ ಯಾವಾಗ ಬರಿಬೇಕು ಅಂತ ಹೇಳಬೇಕು ಅಂತ ಹೇಳಿದ್ದೆ, ಸಾರಿ ಅದು ಮರ್ತೋಯ್ತು. ಅದರಿಂದ ನಾನು ವಿಡಿಯೋ ಬೇರೆ ಮುಂದುವರಿಸ್ಬಿಟ್ಟೆ. ಈ ಯಂತ್ರನ ನೀವು ಸಿದ್ಧಿ ವೃದ್ಧಿ ಯೋಗಗಳಲ್ಲಿ ಅಥವಾ ಸರ್ವಾರ್ಥ ಸಿದ್ಧಿ ಯೋಗ ಯಾವ ದಿನ ಇರುತ್ತೆ ಅಂಥ ದಿನಗಳಲ್ಲಿ ಬರ್ಕೊಳ್ಳಿ. ಮಂಗಳವಾರದಲ್ಲಿ ಬರೋದ್ರೆ ತುಂಬಾ ಒಳ್ಳೆಯದು. ಮಂಗಳವಾರದಲ್ಲಿ ಬರ್ಕೊಳ್ಳಿ, ಅಥವಾ ಗುರುವಾರದಲ್ಲೂ ಕೂಡ ಬರಿಬೋದು. ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅನ್ಕೋತೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.